ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಡಗಲ್ಲಿ ಮಳೆಯಬ್ಬರ ಜೋರಾಗಿದೆ. ಕೆಆರ್ಎಸ್ಗೆ ಹರಿದು ಬರ್ತಾ ಇದೆ ಭಾರೀ ಪ್ರಮಾಣದಲ್ಲಿ ನೀರು. ಡ್ಯಾಂ ನೀರಿನ ಮಟ್ಟ ಏರಿಕೆಯಿಂದ ರೈತರಲ್ಲಿ ಮಂದಹಾಸ ಮನೆ ಮಾಡಿದೆ. ಇನ್ನು ಹೊಸ ಬೆಳೆಗೆ ನೀರು ಕೊಡುವಂತೆ ಸರ್ಕಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಈಗಲಾದರೂ ನಾಲೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ ಆಗ್ರಹಿಸಿದ್ದಾರೆ. ಜೊತೆಗೆ ಹೊಸ ಬೆಳೆಗೆ ನೀರು ಮತ್ತು ರಸಗೊಬ್ಬರ ವಿತರಿಸಿ ಅಂತ ಮನವಿ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಬ್ಯುಸಿಯಲ್ಲಿದ್ದ ಸರ್ಕಾರ ಈಗ ಟೇಕ್ ಆಫ್ ಆಗಿದೆ. ಒಣಗುತ್ತಿರುವ ಬೆಳೆಗೆ ನೀರು ಕೊಟ್ಟು ರೈತರ ಹಿತ ಕಾಪಾಡಿ ಅಂತ ಒತ್ತಾಯಿಸಿದ್ದಾರೆ. ಈಗ 105 ಅಡಿ ಆಗಿದೆ ಕನ್ನಂಬಾಡಿ ಕಟ್ಟೆನಲ್ಲಿ. 82 ಅಡಿ ಇದ್ದಾಗ ಮುಖ್ಯಮಂತ್ರಿಯವರು ಬೆಳೆ ಹಾಕಬೇಡಿ, ದಯವಿಟ್ಟು ರೈತರಲ್ಲಿ ಮನವಿ ಮಾಡ್ಕೋತೀವಿ ಅಂತ ಹೇಳಿದರು. ಈಗ ನಾವು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಅನೌನ್ಸ್ ಮಾಡಿ ನೀರು ಬಿಡ್ತೀವಿ ಬೆಳೆ ಬೆಳೀರಿ ಅಂತ ಹೇಳಿ ಅಂತ. ಅವರೇ ಹೇಳಬೇಕಿತ್ತು, ಇದನ್ನು ರೈತರ ಕೈಲಿ ಹೇಳಿಸ್ಕೊಬಾರ್ದಿತ್ತು. ಅವರೇ ಹೇಳಬೇಕಿತ್ತು. ಈಗ ನಮಗೆ ನಾವೇ ಹೇಳ್ತಾ ಇದ್ದೀವಿ, ಅವ್ರು ಅನೌನ್ಸ್ ಮಾಡಬೇಕು ತಕ್ಷಣ. ಈಗ ನೀರಿದೆ ಕನ್ನಂಬಾಡಿ ಕಟ್ಟೆನಲ್ಲಿ, ರೈತರಿಗೆ ಬೆಳೆಗೆ ಸಾಕಾಗೋಷ್ಟು ನೀರಿದೆ. ಏನು ಕೆರೆ ಕಟ್ಟೆಗೆ ಅಂತ ಬಿಟ್ಟಿದ್ರೆ ಅದನ್ನು ಕಂಟಿನ್ಯೂ ಮಾಡಿ ಬೆಳೆ ಹಾಕಿ ಅಂತ ಹೇಳಬೇಕು. ಅದಕ್ಕೆ ತಕ್ಕಂತೆ ರಸಗೊಬ್ಬರ, ಬಿತ್ತನೆ ಬೀಜ ಎಲ್ಲನೂ ಆ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವ್ರಿಗೆ ಹೇಳಬೇಕು, ರೆಡಿ ಮಾಡ್ಕೊಡಿ ರೈತರಿಗೆ ಇದೆ. ಯಾಕೆಂದರೆ ಈಗಾಗಲೇ ಲೇಟ್ ಆಗಿದೆ. ರೈತರು ಬೆಳೆ ಬೆಳಿಬೇಕಾದ್ರೆ ತುಂಬ ಕಷ್ಟ ಇದೆ. ಅದಕ್ಕೆ ತಕ್ಕಂತೆ ನೀರು ಬಿಡಬೇಕು ಸರ್ಕಾರದವರು. ರಸಗೊಬ್ಬರ ಆಗಲಿ ಬಿತ್ತನೆ ಬೀಜ ಆಗಲಿ ಎಲ್ಲರೂ ರೆಡಿ ಮಾಡಿ ರೈತರು ಕೊಡಬೇಕು. ನಾವು ಸಂಪೂರ್ಣ ವರ್ಣನ ಕೃಪೆಯಿಂದಾಗಿ 92 ಅಡಿ ಇದ್ದ ನೀರು ಇವತ್ತು 105ರ ದಾಪುಕಾಲನ್ನು ಇಡ್ತಾ ಇದೆ. ಭರವಸೆ ಇದೆ ವರ್ಣನ ಕೃಪೆಯಿಂದಾಗಿ ಕಾವೇರಿ ನದಿ ನೀರು ಸಂಪೂರ್ಣವಾಗಿ ತುಂಬುತ್ತೆ ಅಂತೇಳಿ. ರಾಜ್ಯದ ಮುಖ್ಯಮಂತ್ರಿಗಳು ಬೆಳೆ ರಕ್ಷಣೆಗಲ್ಲ, ಕುಡಿಯುವ ನೀರಿಗಾಗಿ, ಜನಜಾನುವಾರುಗಳಿಗಾಗಿ ಅಂತೇಳಿ 15 ದಿನಗಳ ಕಾಲ ನೀರನ್ನು 1800 ಕ್ಯೂಸೆಸ್ ನೀರು ಬಿಟ್ಟಿದ್ದರು. ಆದರೆ ಮುಖ್ಯಮಂತ್ರಿಗಳೇ, ತಮಿಳುನಾಡಿಗೆ ಈಗಾಗಲೇ ಕಪಿನಿಯಿಂದ ನೀರು ಹೋಗ್ತಾ ಇದೆ. ಮಂಡ್ಯ ಜಿಲ್ಲೆಯ ರೈತರನ್ನು ಉಳಿಸಬೇಕಾಗಿದೆ, ಕಾವೇರಿ ಕೊಳ್ಳದ ಜನರನ್ನು ಉಳಿಸಬೇಕಾಗಿದೆ. ಹಾಗಾಗಿ ರೈತರು ಬೆಳೆಯನ್ನು ಭೂಮಿಯನ್ನು ನೆನ್ಕೊಂಡಿರುವಂಥ ಜನರಿಗೆ ಹರ್ಷೋದ್ದಾಯಕವಾಗಿ ನೀವು ಒಂದು ಹೊಸ ಆದೇಶವನ್ನು ಮಾಡಬೇಕಾಗಿದೆ. ತುಂಬುವ ಈ ಸಂದರ್ಭಕ್ಕೆ ಬೆಳೆಗಳ ರಕ್ಷಣೆಗೆ, ಹೊಸ ಬೆಳೆ ನೆಡುವುದಕ್ಕೆ ನಾಲೆಗಳಿಗೆ ಹಿಂದೆ ನೀರು ಬಿಡುವ ಆಗ್ರಹವನ್ನು ನಾವು ಹೋರಾಟಗಾರರು ಮಾಡ್ತಾ ಇದ್ದೀವಿ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕಬಿನಿ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ಒಳಹರಿವು ಹೆಚ್ಚಾಗಿದೆ. 2284 ಅಡಿಯ ಕಬಿನಿ ಡ್ಯಾಂನಲ್ಲಿ 2282 ಅಡಿ ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ. 22,256 ಕ್ಯೂಸೆಕ್ ನೀರು ಹರಿದು ಬಂದಿದ್ದು, ಕಬಿನಿ ಡ್ಯಾಂನಿಂದ 27,000 ಕ್ಯೂಸೆಕ್ ನೀರು ಹೊರಕ್ಕೆ ಬಿಡಲಾಗ್ತಿದೆ. 5 ದಿನಗಳಿಂದ ತಮಿಳುನಾಡಿಗೆ ಹರಿತಾ ಇದೆ ನೀರು. ಪ್ರತಿನಿತ್ಯ ಹರಿತಾ ಇದೆ 25,000 ಕ್ಯೂಸೆಕ್ ನೀರು.